ನಾನು ಸಮಾಜದ ಮುಖದಲ್ಲಿ ಖೈದಿ. ಈ ಖೈದಿನ ಅವಳು ಕೊತ್ತಳ. ನಮ್ಮ ಅಣ್ಣನ ಒಳಗಡೆ ಕಳಿಸ್ಬಿಟ್ಟು ಆಚೆ ಕಡೆ ಮಜಾ ಮಾಡ್ತಿದ್ದೆ ಅಲ್ವಾ? ನಿನಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಕೆಂಪುರೆ ಸಿನಿಮಾ ಮಾಡಿ 2 ದಿನ ರಿಲೀಸ್ ಆದಮೇಲೆ ಒಂದು 15-20 ಜನ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ, ಸರ್ ನೀವು ಸಿನಿಮಾದಲ್ಲಿ ತೋರಿಸಿದ್ದೀರಾ ರಿಯಲ್ ಎಸ್ಟೇಟ್ ಹೆಂಗೆ ಮಾಡ್ತಾರೆ ಅಂತ. ನಾನು ಮೋಸ ಹೋಗಿದ್ದೀನಿ ಸರ್. ಆ ಥರ 10 ಜನ ಫೋನ್ ಮಾಡಿದ್ರು. ಅದು ನಮಗೆ, ನಾವು ನಿಜವಾಗ್ಲೂ ಅಲ್ಲಿ ಹೋಗಿ ಸ್ಟಡಿ ಮಾಡಿಲ್ಲ, ಸ್ಕ್ರಿಪ್ಟ್ ಮಾಡಿದ್ದು ನಾವು ಅದನ್ನು. ಕೆಲವು ಶಾರ್ಟ್ಸ್ಗೆ, ಕೆಲವು ಔಟ್ಡೋರ್ ಶಾರ್ಟ್ಸ್ಗೆ ಲೈಟು ಯೂಸ್ ಮಾಡಿಲ್ಲ ನಾವು. ವಿ ಹವ್ ಪ್ಲೇಡ್ ವಿತ್ ಜಸ್ಟ್ ನೇಚರ್ ಲೈಟ್ಸ್. ಇವತ್ತಿನ ಹುಡುಗರಿಗೆ, ಯೂತ್ಗೆ ಏನು ಕನೆಕ್ಟ್ ಆಗಬೇಕೋ ಆ ಥರ ಟ್ರೀಟ್ಮೆಂಟ್ ಮಾಡಿದ್ದೀನಿ ಸಿನಿಮಾಗೆ ನಾನು. ಅದೊಂದು ನನಗೆ ಖುಷಿ ಇದೆ. ಅವ್ರು ಹೇಳಿದ್ದು ಕರೆಕ್ಟು. ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಹೇಳ್ಬಿಟ್ರು ಅವರು. ನಾನು ನಾರ್ಮಲಾಗಿ ಈವನ್ ಕೆಂಪುರೆ ಆಗಲಿ, ಯಾವುದೇ ಸ್ಕ್ರಿಪ್ಟ್ ಆಗಲಿ ನಮ್ಮ ತಂದೆ ಹತ್ರ ಡಿಸ್ಕಸ್ ಮಾಡಿರ್ತಿರ್ಲಿಲ್ಲ ನಾನು. ಯಾಕಂದರೆ ಅವ್ರದ್ದೊಂದು ಥಾಟ್ ಪ್ರೊಸೆಸ್ ಬೇರೆ ಇರೋದು, ನಮ್ಮದೊಂದು ಥಾಟ್ ಪ್ರೊಸೆಸ್ ಬೇರೆ ಇರೋದು, ಜನ್ರೇಷನ್ ಗ್ಯಾಪ್ ಇರೋದು. ಇಬ್ಬರು. ಸೊ ಈ ಸಿನಿಮಾದ ಮೂಲಕ ಕೊನೆಗೂ ನೀವು ಏನನ್ನು ಹೇಳಿಕೊಟ್ಟಿದ್ದೀರಿ ಸರ್? ಪ್ರೀತಿ ಯಾವಾಗಲೂ ಶಾಶ್ವತ, ಅದು ಬಾಡೋಗೋದಂತ ಅದಲ್ಲ. ಎಲ್ಲರೂ ಪ್ರೀತಿಸಿ. ನೀವು ಅಂತರ್ಜಲವೇ ಬತ್ತುತ್ತಾ ಇದೆ, ಹಾಗಾಗಿ ಹಸಿರಾಗಿರೋ ಪ್ರಶ್ನೆ ಭಾಳ ಹಸಿರು, ಅದು ಕರೆಕ್ಟು. ಪ್ರೀತಿಯ ಹಸಿರು, ಅಂತರ್ಜಲ. ನಾನು ಫಸ್ಟ್ ಸಿನಿಮಾಲೆಲ್ಲ ಅಂತರ್ಜಲದ ಬಗ್ಗೆನೇ ಮಾಡಿದ್ದು ನಾನು, ಎಡೆ ಇನ್ ದ ಸಿಟಿಲಿ. ಇವಾಗ ಲವ್ ಈಸ್ ಗ್ರೀನ್ ಅಂತ ಹೇಳೋಕ್ಕಾಗಲ್ಲ, ಲವ್ ಈಸ್ ಗುಡ್ ಅಂತ ಹೇಳ್ಬೋದು. ಯಾಕಂದರೆ ಗ್ರೀನ್ ನೀವು ಯಾಕಂತಂದರೆ ಈಗಿನ ಕಾಸ್ಮೋಪಾಲಿಟನ್ ಸಿಟಿ ಮತ್ತು ಈ ಗ್ಲೋಬಲೈಸೇಷನಲ್ಲಿ ಪ್ರೀತಿ ಅನ್ನೋದು ಸ್ಟೇಷನ್ ಟು ಸ್ಟೇಷನ್ ಅಷ್ಟೇ ಬದಲಾಗ್ತಾ ಇದೆ. ಮೊಬೈಲ್ ಫ್ಲಿಪ್ ಸ್ಕ್ರೀನ್ ಇದೆಯಲ್ಲ, ಅದು ಬೇಡ, ಅದಾಗದು ಬೇಡ. ನೀವು ಅದೆಲ್ಲ ಪ್ರೀತಿ ಅನ್ನೋದು ನಾನು ಅವ್ರಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಒಂದು ಸಲ ಫ್ಲಿಪ್ ಮಾಡಿದಾಗ ಲವ್, ಒಂದು ಸಲ ಫ್ಲಿಪ್ ಮಾಡಿದಾಗ ಬ್ರೇಕು. ಇದಲ್ಲ ಲವ್ವು, ಲವ್ವೇ ಬೇರೆ. ಇದೆಲ್ಲ ಅದು ನಾಭಿಯಿಂದ ಈಗ ಹುಟ್ಟುತ್ತಾ ಇಲ್ಲ, ಅದು ಸುಮ್ಮನೆ ಮಾತಲ್ಲಿ ಹುಟ್ಟುತ್ತಾ ಇದೆ. ಬಹಳ ಮೇಸ್ತರದ, ಅಂದರೆ ನಮಗೆ ಸಮುದ್ರ ಅಂದರೆ ತೆರೆಗಳು ಅಂತ ಭಾವಿಸ್ತೇವಲ್ಲ, ಆ ಥರ ಆದರೆ ಸಮುದ್ರ ಅದಲ್ಲ. ಇಲ್ಲ, ಅದೇ ಸ್ವರೂಪ ಬೇರೆ ಇದೆ. ಹೌದು. ಅದು ನೀವು ಹೇಳಂಗೆ ಲವ್ ಸಮುದ್ರನೇ. ಅದು ಹೆಂಗೆ ಅದನ್ನು ನೋಡಿದ್ರೆ ಗೊತ್ತಾಗತ್ತೆ. ಅಂದರೆ ನಿಮಗೆ ನಿಮ್ಮ ಟೈಮ್ ಕೊಡಬೇಕು ಲವ್ಗೆ. ಲವ್ ಅನ್ನೋದು ಸಮಯ, ಲವ್ ಅನ್ನೋದು ಒಂದು ಪ್ರಯಾರಿಟಿ, ಅದನ್ನು ಕೊಡಬೇಕು ಅನ್ನೋದು ನಾನು ಚಿತ್ರದಲ್ಲಿ ಹೇಳಿದ್ದೀನಿ, ಹೊಸದಾಗಿ ಹೇಳಿದ್ದೀನಿ. ಅದೇ ಪ್ಲಸ್ ಪಾಯಿಂಟು ಸಿನಿಮಾದಲ್ಲಿ. ನಿಮ್ಮ ಟ್ರೈಲರು ಮತ್ತು ಹಾಡನ್ನು ನೋಡಿದಾಗ ನನಗೆ ಬಹಳ ಆಕರ್ಷಕ ಅಂತ ಅನಿಸಿದ್ದು ಅದರ ಮುದ್ದಾದ, ಬಹಳ ಮೋಹಕವಾದಂಥ ದೃಶ್ಯಾವಳಿಗಳು. ಈ ಸಿನಿಮಾಟೋಗ್ರಫಿ ಇದನ್ನು ನೀವು ಮೊದಲೇ ಸ್ಕ್ರಿಪ್ಟ್ ಮಾಡುವಾಗಲೇ ನನಗೆ ಈ ರೀತಿಯೇ ಬೇಕು ಅನ್ನುವಂಥ ಒಂದು ಖಚಿತತೆ ಇತ್ತ ಹೇಗೆ? ನನಗೆ ಫಸ್ಟು ಕ್ಲೀನಾಗಿ ಫಿಕ್ಸ್ ಆಗಿದ್ದೆ ನಾನು. ಇದು ಕೋಸ್ಟಲಲ್ಲಿ ನಡೆಯುವಂಥ ಕತೆ. ನನಗೆ ಫ್ರೇಮ್ಸು ತುಂಬ ಚೆನ್ನಾಗಿ ಬೇಕು. ಆಮೇಲೆ ಎಲ್ಲೂ ಸ್ಟ್ಯಾಟಿಕ್ ಶಾರ್ಟ್ಸ್ ಇರಬಾರ್ದು, ಎಲ್ಲ ಡೈನಾಮಿಕ್ ಮೂವಿಂಗ್ ಶಾರ್ಟ್ಸ್ ಇರಬೇಕು ಅಂತ ತುಂಬ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಈ ವಿಷಯಕ್ಕೆ ಬಂದಾಗ ನಮ್ಮ DOP ಪ್ರಮೋದ್ ಭಾರತಿ ಅಂತ ಅವರು, ನಾನು ತುಂಬ ಹ್ಯಾಟ್ಸ್ ಆಫ್. ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕೆ ಡಬ್ಬಲ್ ಕೊಟ್ಟರು. ನಾನು ಒಂದೊಂದು ಫ್ರೇಮು ತೋರಿಸ್ತಾ ಇದ್ದಾಗ ನನಗೆ ಖುಷಿಯಾಗದೆ, ಸೂಪರ್, ಇದೇ ನನಗೆ ಬೇಕು. ನಾನೇನು ಅಂದ್ಕೊಂಡಿದ್ನೋ, ನಾನು 80 ಮಾರ್ಕ್ಸ್ ಅಂದರೆ ಅವ್ರು ಇನ್ನೂ 20 ಆ್ಯಡ್ ಮಾಡಿ, ನೋಡಿ ಸರ್ 100 ಇದವನು. ನನ್ನ ಒಂದೊಂದು ಫ್ರೇಮು ಹಾಗೆ ಆ ಥರ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮ್ಮ ನಾಯಕ ನಾಯಕಿಯರನ್ನೇ ಅದು ನುಂಗಿದೆ. ಖಂಡಿತ. ನಾನು ಈ ಮ್ಯೂಸಿಕ್ಕು ವಿಜುವಲ್ ಎರಡೂ ನಮ್ಮ ಸಿನಿಮಾಗೆ ತುಂಬ ಬ್ಯಾಕ್ ಬೋನಾಗಿ ವರ್ಕ್ ಆಗಿದೆ. ಅದು ಫ್ರೇಮ್ ನೋಡಿದ ತಕ್ಷಣ ಎಲ್ಲರೂ ವಾವ್ ಅಂತಾರೆ, ಯಾರು ಏನು ಮಾತಾಡೋಂಗೆ ಇಲ್ಲ. ಮಿಸ್ಪ್ರೈಸಿಂಗ್ ಫ್ರೇಮ್ಸ್ ಎಲ್ಲನೂ ಒಂದೊಂದು ಫ್ರೇಮು ಹಾಗೆ ವರ್ಕ್ ಮಾಡಿದ್ದೀವಿ. ಆಮೇಲೆ ಈ ದೀಪಾವಳಿ ಥರ ಮಾಡಿಲ್ಲ ಸಿನಿಮಾ ನಾವು. ಒಂದು 15 ಪಾರ್ ಲೈಟ್ ಹಾಕ್ಬಿಟ್ಟು ಎಲ್ಲ ಗ್ಲೋ ಮಾಡಿ ದೀಪಾವಳಿ ಸೀನ್ಗಳೇ ಅಲ್ಲೂ ಇಲ್ಲ. ನಿಮ್ಗೆ ಏನು ಲೈಟ್ಸ್ ಬೇಕೋ ಅಷ್ಟೇ, ಒಂದು ಪಾರ್ ಲೈಟ್, ಒಂದು ಚಿಕ್ಕ ಲೈಟ್ ವಿ ಹ್ಯಾವ್ ಪ್ಲೇಡ್. ಎಷ್ಟೋ ಸಲ ಸಿನಿಮಾಗೆ ಹೋಗಿ ನೋಡಿದಾಗ ನೀವು ಗೊತ್ತಾಗುತ್ತೆ, ಇದು ಇಷ್ಟೇನ ಲೈಟ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಇಷ್ಟೇನು ಲೈಟ್ ಯೂಸ್ ಮಾಡಿರೋದಂತ ಎಫೆಕ್ಟ್ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಕೆಲವು ಶಾರ್ಟ್ಸ್ಗೆ, ಕೆಲವು ಔಟ್ಡೋರ್ ಶಾರ್ಟ್ಸ್ಗೆ ಲೈಟು ಯೂಸ್ ಮಾಡಿಲ್ಲ ನಾವು. ವಿ ಹ್ಯಾವ್ ಪ್ಲೇಡ್ ವಿತ್ ಜಸ್ಟ್ ನೇಚರ್ ಲೈಟ್ಸ್, ಆ ಥರ ವರ್ಕ್ ಮಾಡಿದ್ದೀವಿ. ಸೊ ಕ್ರೆಡಿಟ್ಸ್ ಎಲ್ಲ ಪ್ರಮೋದ್ ಹೋಗ್ಬೇಕು. ಆ ಫ್ರೇಮ್ಸ್ ತರಿಸಿರೋದು, ಆ ಒಂದು ಎನ್ಹ್ಯಾನ್ಸ್ ಮಾಡಿರೋದು, ನನ್ನ ತಲೆಯಲ್ಲಿ ಏನಿತ್ತೋ ಅದನ್ನು ತುಂಬ ಚೆನ್ನಾಗಿ ತೋರಿಸಿರೋದು ಪ್ರಮೋದಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ.
ನಗುವಿನ ಹೂಗಳ ಮೇಲೆ ಅಂತ ನೀವೇನು ಸಾಂಕೇತಿಕವಾಗಿ ಇಟ್ಟಿದ್ದೀರಿ, ಬಹುಶಃ ಈ ಹೆಸರಿನ ಹಿಂದೆ ಕಥೆಯ ಒಂದು ನಾಭಿ ಬಿಂದುವು ಇದೆ ಅಂತ ಅಂದ್ಕೊಳ್ತೇನೆ ನಾನು. ಹೌದು ಹೌದು. ಈ ನಗುವಿನ ಹೂಗಳ ಮೇಲೆ ನಗು ಯಾವಾಗ, ಹೂವು ಅರಳೋದು ಯಾವಾಗ, ಮತ್ತೆ ಅದು ಎರಡರ ನಂತರ ಆಗೋದೇನು? ಅದು ಎಂತರ ಆಗೋದು ಇದು ಏನು ಕ್ಲೈಮ್ಯಾಕ್ಸ್ ಅದು ನೀವು ನೋಡಬೇಕು. ನಗು ಸಿನಿಮಾದಲ್ಲಿ ಶುರುವಾಗುತ್ತೆ, ಆಮೇಲೆ ಅದರಲ್ಲಿ ಗುಲಾಬಿ ಇರುತ್ತೆ, ಹೂಗಳಿರ್ತದೆ ಮೇಲೆ, ಅದು ಆಮೇಲೆ ನಗುವಿನ ಹೂಗಳ ಆಮೇಲೆ ಅದೇನು ಅನ್ನೋದು ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಕತೆಗೆ ಏನಿಟ್ಟಿದ್ದೀನೋ ಆ ಒಂದು ಗುಲಾಬಿಯ ಸಂಕೇತದಿಂದ ಶುರುವಾಗಿ ಕೊನೆಗೆ ಗುಲಾಬಿಯಿಂದ ಎಂಡ್ ಆಗುತ್ತೆ ಅದು. ಸೊ ಅದಕ್ಕೆ ಅದು ನಗುವಿನ ಹೂಗಳ ಮೇಲೆ ಅನ್ನೋದು ನಾನು ಇಟ್ಟಿರೋದು. ಒಂದು ಹೂ ಶಾಪು, ಎಸಳು ಮತ್ತು ದಂಟು ಮುಳ್ಳು ಎಲ್ಲ 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 ಇದೆ, ಎಲ್ಲ ಇದೆ. ದಂಟದ ಕತ್ತರಿಸಿದ ಹೂವಲ್ಲ ಅದು. ಇಲ್ಲ, ಇವಾಗ ಏನಾಗಿದೆ, ವ್ಯಾಲೆಂಟೈನ್ಗೋಸ್ಕರ ಎಲ್ಲ ಮುಳ್ಳನ್ನ ತೆಗೆದುಬಿಟ್ಟು ಗುಲಾಬಿ ಕೊಡ್ತಾರೆ, ಆದರೆ ಅದು ತಪ್ಪದು. ಅದು ಗುಲಾಬಿಗೆ ಮುಳ್ಳಿರುವುದೇ ಅದು ಇರಬೇಕು, ಅದಕ್ಕೊಂದು ಅರ್ಥ ಇರುವುದೇ. ಹೌದು ಹೌದು ಹೌದು. ಯು ಕೆನಾಟ್ ಲವ್ನ ಸುಲಭವಾಗಿ ನೀನು. ಹೌದು. ಮತ್ತೆ ನಾನು ಅರ್ಥೈಸ್ಕೊಂಡಾಗೆ ನಾವೆಲ್ಲ ಹೂವೆಲ್ಲ ಕೊಟ್ಟಿಲ್ಲ ಆ ಜಮಾನದಲ್ಲೂ ಇಲ್ಲ. ಆದರೆ ಈ ಗುಲಾಬಿ ಹೂವನ್ನೇ ಲವ್ವಿನ ಸಂಕೇತವಾಗಿ ಯಾಕೆ ಕೊಡ್ತಾರೆ ಅಂತ ಅಂದುಕೊಂಡಾಗ ನನಗನ್ಸಿದ್ದು ಒಂದು ಸೌಂದರ್ಯ, ಹೌದು, ಅದರ ಅತ್ಯಂತ ಒಂದು ಏನೋ ಮೃದುವಾದಂಥ ಒಂದು ಭಾವ, ಹೌದು, ಆಮೇಲೆ ಅದರ ರೂಪ ಬಾಡೋದಿಲ್ಲ, ಆಮೇಲೆ ಕಲರು, ಹೌದು, ಅದರ ಕೊನೆಗೂ ಇದೆಲ್ಲವೂ ಬಹುಶಃ ಯಾವುದಕ್ಕೂ ಕಂಪ್ಯಾರಿಸನ್ ಇಲ್ಲದೆ ಇದ್ದಂಥ ಒಂದು ಹೂವು. ಅದ್ಭುತವಾದ ಅದರ ನೆನಪಿಡಿ. ಅದನ್ನು ಮುಟ್ಟುತ್ತಾ ನೀವು ಅದರ ಆಳಕ್ಕೆ ಇಳಿತಾ ಹೋದಾಗ ಅಲ್ಲೂ ಮುಳ್ಳುಗಳಿದೆ. ಹೌದು, ಅದಕ್ಕೆ ಬಹುಶಃ ಬೇರೆಯೇ ಒಂದು ಅದ್ಭುತವಾದಂಥ ಅರ್ಥ ಇದೆ. ಹೌದು. ಹಾಗಾಗಿ ಮೇಲ್ನೋಟದ ಸೌಂದರ್ಯವನ್ನಷ್ಟೇ, ಅದರ ಆಹ್ಲಾದಕತೆಯನ್ನಷ್ಟೇ ಗಮನಿಸಿ ಲವ್ ಅನ್ನ ಅರ್ಥ ಮಾಡ್ಕೋಬೇಡಿ. ಹೌದು, ಅದರಲ್ಲಿ ಎರಡೂ ಇದೆ. ಮುಳ್ಳು ಇದೆ, ನಿಮಗೆ ಅಷ್ಟು ಸುಲಭವಾಗಿ ಸಿಗಲ್ಲ ಗುಲಾಬಿ. ಹಿಡ್ಕೋಬೇಕಾದ್ರು ಭಾಳ ಹುಷಾರಾಗಿ ಹಿಡ್ಕೋಬೇಕು, ಕೊಡ್ಬೇಕಾದ್ರು ಅವರು ಹಿಡ್ಕೋಬೇಕಾದ್ರು ಜೋಪಾನವಾಗಿ ತಗೋಬೇಕು ಅನ್ನೋದು ಆಗಲ್ಲ ಮಾಡೋಕ್ಕಾಗಲ್ಲ. ಅದನ್ನು ಜೋಪಾನವಾಗಿ ಹಿಡಿಬೇಕು. ಅದು ಲವ್ನ ಆ ಥರ ಕಾಪಾಡಿಕೊಂಡ್ರೇ ಅದು ನಿಮಗೆ ಲವ್ ಒಂದು ಸಂಕೇತವಾಗಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ರೋಸು ತುಂಬ ಕನೆಕ್ಟ್ ಆಗುತ್ತೆ. ಬಹುಶಃ ನಿಮ್ಮ ಸಿನಿಮಾ ಆ ರೀತಿಯಲ್ಲಿ ಇದೆ ಅಂತ ಅನ್ಕೊಂಡು ಖಂಡಿತ ನೀವು ಅದಕ್ಕೋಸ್ಕರ ಆ ಒಂದು ನನ್ನ ಒಂದೊಂದು ವಿಷುವಲ್ಸಲ್ಲಿ ಗುಲಾಬಿಗಳು ಸುಮಾರು ನಿಮಗೆ ಕಾಣ್ತವೆ. ಟ್ರೈಲರಲ್ಲಿ ತೋರಿಸಿದ್ದೀನಿ ನಾನು, ಸಿನಿಮಾದಲ್ಲಿ ಇನ್ನೂ ಚೆನ್ನಾಗಿ ತೋರಿಸಿದ್ದೀನಿ. ಒಂದೊಂದು ಗುಲಾಬಿಗಳು ಹೆಂಗೆ ವರ್ಕ್ ಆಗ್ತವೆ, ಏನು ಗುಲಾಬಿಗಳು ಏನು ಹೇಳುತ್ತೆ ಕಥೆಗಳನ್ನು, ಅದು ಒಳಗಡೆ ಸಿನಿಮಾಗೆ ಹೋದಾಗ ಹೇಳುವಿಕೆಯನ್ನು ಯಾವ ರೀತಿಯಲ್ಲಿ ಮಾಡಿದ್ದೀರಿ, ನಿಮ್ಮ ಇಂಟರ್ಪ್ರಿಟೇಷನ್, ನಿಮ್ಮ ಸ್ಕ್ರೀನ್ ಪ್ಲೇ ಯಾವ ರೀತಿಯಲ್ಲಿ ಈ ಕಾಲಕ್ಕೆ ತಕ್ಕಾಗಿದೆಯಾ, ಈ ಕಾಲದ ಮನೋಧರ್ಮಕ್ಕೆ ತಕ್ಕಾಗಿದೆಯೋ, ಈಗಿನ ಯೂತ್ ಓರಿಯೆಂಟೆಡ್ ಆಗಿದೆಯೋ, ಹೇಗೆ ಅದು? ಈಗಿನ ಯೂತ್ ಓರಿಯೆಂಟೆಡ್ ಆಗಿದೆ. ವಿಷುವಲ್ಸ್ ಮೇಲೆ ಪ್ಲೇ ಮಾಡಿದ್ದೀನಿ ನಾನು, ಜಾಸ್ತಿ ಇದಿಲ್ಲ, ಏನು ಡ್ರಾಮ್ಯಾಟಿಕ್ ಇಲ್ಲ. ಒಂದು ವಿಷುವಲ್ಸಲ್ಲೇ ನಿಮ್ಗೆ ಗೊತ್ತಾಗಬೇಕು ಕಮ್ಯುನಿಕೇಟ್ ಆಗಿದೆ, ಈ ಡೈಲಾಗ್ ಅವನು ಕಮ್ಯುನಿಕೇಟ್ ಮಾಡಿದ್ದಾನೆ ಈ ಒಂದು ಇದರಲ್ಲಿ ಅನ್ನೋದು. ಆ ಥರ ವಿಷುವಲ್ಸ್ ಮೇಲೆ ಜಾಸ್ತಿ ಪ್ಲೇ ಮಾಡಿದ್ದೀನಿ. ಟೂ ಮಚ್ ಲೆಂತಿ ಡೈಲಾಗ್ಸ್ ಇಲ್ಲ, ಹೆವಿ ಡೈಲಾಗ್ಗಳು, ನಾನು ನೀನು ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ನಂಗೆ ಅದು ಆ ಥರದ್ದೇನಿಲ್ಲ. ಒಂದು ಸಿಂಪಲ್ ಒಂದು ವಿಷುವಲ್ ಟ್ರೀಟ್ಮೆಂಟಲ್ಲಿ ಒಂದು ಮೆಸೇಜ್ನ ಕೊಡ್ತಾ ಇದ್ದೀನಿ. ಅವ್ರಿಗೆ ಗೊತ್ತಾಗುತ್ತೆ ಇಷ್ಟು ಕೊಟ್ಟ ಇದು ಎಕ್ಸ್ಟ್ರಾವರ್ಟ್ ಎಕ್ಸ್ಟ್ರಾವರ್ಟ್ ಹೋಗುತ್ತೆ. ಸೊ ಆ ಥರ ಒಂದು ಫ್ರೇಮ್ಸ್ನ ಡಿಸೈನ್ ಮಾಡಿದ್ದೀವಿ. ಆಮೇಲೆ ಅಷ್ಟೇ, ಇವಾಗ ತಂದೆ ಮತ್ತು ಮಗಳದು ಅಷ್ಟೇ ಹೆವಿ ಡೈಲಾಗ್ಸ್ ಇರಲ್ಲ, ಅಯ್ಯೋ ನೀನು ಓದಿಸಿದ್ಯಾ ನಂಗೆ ಆ ಥರ ಇಲ್ಲ. ಒಂದು ಇವತ್ತಿನ ಹುಡುಗರಿಗೆ ಯೂತ್ಗೆ ಏನು ಕನೆಕ್ಟ್ ಆಗಬೇಕೋ ಆ ಥರ ಟ್ರೀಟ್ಮೆಂಟ್ ಮಾಡಿದ್ದೀನಿ ಸಿನಿಮಾಗೆ ನಾನು. ಅದೊಂದು ನನಗೆ ಖುಷಿ ಇದೆ. ನಿಮಗೆ ಟೂ ಮಚ್ ಲೋಡೆಡ್, ಆಮೇಲೆ ಎರಡೆರಡು ಪ್ಯಾರ ಹಾಡು, ಮೂರು ಪ್ಯಾರ ಹಾಡಲ್ಲ, ಒಂದು ಹಾಡಂದರೆ 2.5 ನಿಮಿಷ 3 ನಿಮಿಷದಲ್ಲಿ ಕಮ್ಯುನಿಕೇಟ್ ಮಾಡೋದು. ಅಂದರೆ ನೀವು ಕರ್ವ್ ಅಂತ ನೋಡಿದಾಗ, ಸಿನಿಮಾ ಕರ್ವ್ ಅಂತ ಆಗ್ತಾ ನಾನು ಫಸ್ಟು ಕರ್ವ್ ಮಾಡ್ತೀನಿ ಸಿನಿಮಾದು. ಕರ್ವ್ ಆ್ಯಕ್ಚುಲಿ XY ಮೇಲೆ ಹೋಗಬೇಕು ಕರ್ವ್. ಆ ಒಂದು ಕರ್ವ್ಗೆ ಏನು ಬೇಕು, ಎಲ್ಲೂ ಡ್ರಾಪ್ ಆಗ್ದಂಗೆ ಏನು ಬೇಕು ಅನ್ನೋದು ನೋಡಿಕೊಂಡು ನಾನು ಅದನ್ನು ಕ್ಲೀನಾಗಿ ಫಿಕ್ಸ್ ಮಾಡಿದ್ದೀನಿ. ಕೆಲವು ಸಲ ಒಂದು 3 ನಿಮಿಷ ಯಾವುದೋ ಅನ್ನೋ ಸೀನು ಬಂಪರ್ ಇದು ಹೈವೇನಲ್ಲಿ ಇದು ಸಿಗ್ದಂಗೆ, ಹಂಪ್ ಸಿಗ್ದಂಗೆ ಟಪಕ್ಕನ ಸ್ಟಾಪ್ ಆಗೋಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾನು ಅದನ್ನು ಸ್ಟಾಪ್ ಮಾಡಿ ಕ್ಲೀನಾಗಿ ಮಾಡಿದ್ದೀನಿ. ಅದನ್ನು ಅದು ಎಲ್ಲೂ ಹಂಪ್ ಇಲ್ದಂಗೆ ಒಂದು ಸಲ ಫ್ಲೋ ನೋಡಿದ್ರೆ ಕ್ಲೀನ್ ಫ್ಲೋ ಆಗೋ ಥರ ಮಾಡಿದ್ದೀನಿ. ನಿಮಗೆ ಈ ಲವ್ ಮೇಲೆ ಸಿನಿಮಾ ಬಹುಶಃ ಪ್ರಥಮ? ಹೌದು, ನಾನು ಫಸ್ಟ್. ಪ್ರೀತಿಯ ಮೇಲೆ ಸಿನಿಮಾ ಮಾಡಿದ್ದು ಇದು ಫಸ್ಟ್ ಹೌದು ಅಲ್ವಾ? ಅದರಲ್ಲೂ ಸಂಖ್ಯೆ 10
ಅಲ್ವಾ? 10ನೇ ಸಿನಿಮಾ ಅಲ್ವಾ ಇದು? ಹೌದು, 10ನೇ ಸಿನಿಮಾ. ಆಯ್ತಾ? ಅಂದ್ರೆ ಒಂದು ರೀತಿಯಲ್ಲಿ 9 ಸಿನಿಮಾ ಒಂದು ಬೇರೆಯ ಪ್ಯಾಟರ್ನ್ ಅಲ್ಲಿ ಇದೆ. ಹೌದು, 10ನೇ ಸಿನಿಮಾಕ್ಕೆ ನೀವು ಮತ್ತೆ ಸಿನಿಮ್ಯಾಟಿಕ್ ಆಗಿ ಟ್ರೆಡಿಷನಲ್ ಪ್ಯಾಟರ್ನ್ ಗೆ ನೀವು ಬಂದಿದ್ದೀರಿ ವಸ್ತುವಿನ ದೃಷ್ಟಿಯಿಂದ. ಹೌದು ಹೌದು ಅಲ್ವಾ? ಹೌದು. ಈ ಸಿನಿಮಾವನ್ನ ಮಾಡುವ ಹಂತದಲ್ಲಿ ಮಾಡಿದ ಮೇಲೆ ನೀವು ಸಿನಿಮಾದೇ ಕುಟುಂಬದಿಂದ ಬಂದವರು, ಸಿನಿಮಾವನ್ನ ಬಹಳ ಗಂಭೀರವಾಗಿ ಕಂಡವರು, ಮತ್ತೆ ಬಹುಶಃ ಈಸ್ಟು ವೆಸ್ಟು ಎಲ್ಲ ಸಿನಿಮಾವನ್ನು ನೀವು ನೋಡ್ತೀರಿ ಅಂತ ಅನ್ಕೊಂಡಿದ್ದೇನೆ. ಹೌದು ಹೌದು ಹೌದು. ಕಾಂಟೆಂಪರರಿ ಸಿನಿಮಾದ ಮಧ್ಯೆನೇ ನೀವು ಬದುಕ್ತಾ ಇದ್ದೀರಿ. ಹೌದು. ನಿಮ್ಮ ಮೇಲೆ ಅತ್ಯಂತ ಅಗಾಧವಾಗಿ ಅಥವಾ ನಿರಂತರವಾಗಿ ಪ್ರಭಾವ ಬೀರಿದ ಈ ಈ ಲವ್ ಮೇಲೆ ಇದ್ದಂಥ ಸಿನಿಮಾದ ಯಾವ್ದಾದ್ರು ಇದೆಯಾ? ನನಗೆ ಒಂದು ಫಸ್ಟ್ ನನಗೆ ಇಂಟ್ರೆಸ್ಟಿಂಗು ನಾವು ಸಾಕ್ಷಾತ್ಕಾರ, ಆಮೇಲೆ ಪ್ರೇಮಲೋಕ, ಅದು ಕನ್ನಡ ಚಿತ್ರಗಳದ್ದೇ ನನಗೆ ಭಾಳ. ಸಾಕ್ಷಾತ್ಕಾರವನ್ನು ಎಲ್ಲಿಡ್ತೀರಿ, ಪ್ರೇಮಲೋಕವನ್ನು ಎಲ್ಲಿಡ್ತೀರಿ? ಸಾಕ್ಷಾತ್ಕಾರ ಅದು ಒಂದು ಲವ್ ಅನ್ನೋದು ಎಷ್ಟು ಟ್ರೂ ಅನ್ನೋದು ತೋರಿಸಿದ್ದಾರೆ ಅಲ್ಲಿ ಸಾಕ್ಷಾತ್ಕಾರಲ್ಲಿ. ಅಲ್ಲಿ ಅಭಿನಯದಿಂದ ಹಿಡಿದು ಸಂಗೀತದಿಂದ ಹಿಡಿದು ಹೆಸರೇ ಹೇಳುತ್ತೆ ಅದು ಸಾಕ್ಷಾತ್ಕಾರ. ಅದು ಹೌದು, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ. ಆ ಲವ್ ಅದು ನೀವು ಏನೇ ಪೋಣಿಸಿದ್ರು ಅದು ಕೊನೆಗೆ ಬಾಟಮ್ ಬರೋದು ಆ ಲವ್ಗೆ ಬರುತ್ತೆ. ಅದು ನನಗೆ ಫಸ್ಟ್ ಇನ್ಸ್ಪಿರೇಷನ್. ನಾನು ಮಾಡಿದ್ರೆ ಶುದ್ಧವಾಗಿರ್ಬೇಕು. ಅಂದರೆ ಇವಾಗ ಲವ್ ಮ್ಯಾಚ್ ಬರೀ ಟೀನ್ಸ್ ಹೋಗ್ತಾರಪ್ಪ ಅಂತಲ್ಲ. ನನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಒಂದು ಹುಡುಗಿ ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಇದೆ. ಅವನಿಗೆ ಅಪ್ಪಂಗೆ ಯಾವ ಥರ ಚಿಕ್ಕ ಹುಡುಗಿ ಲವ್. ಸೊ ಆ ಒಂದು ದೃಷ್ಟಿಯಲ್ಲಿ ನಾನು ಅದನ್ನು ಫಸ್ಟು ಸಾಕ್ಷಾತ್ಕಾರ ಥರ ಒಂದು ಇನ್ಸ್ಪಿರೇಷನ್ ನನಗೆ, ಅದು ಫಸ್ಟ್ ಇನ್ಸ್ಪಿರೇಷನು. ನೆಕ್ಸ್ಟು ಪ್ರೇಮಲೋಕದ ಸಂಗೀತ. ಪ್ರೇಮಲೋಕದಲ್ಲಿ ಸಂಗೀತ ಒಂದು ಇವತ್ತಿನ ಟ್ರೆಂಡ್, ಮ್ಯೂಸಿಕಲ್ ಪ್ಲೇ ಅದು ಹೆಂಗೆ, ಆ ಒಂದು ಎರಡು ನನಗೆ ಆ ಕಾಲದಲ್ಲಿ ಹೆಚ್ಚು ಮಾಡರ್ನ್ ಆದಂಥ ಅದು ಲವ್ ಅಪ್ಡೇಟೆಡ್ ಅದು ಅದು ಒಂದು ನನಗೆ ಎರಡು ಇನ್ಸ್ಪಿರೇಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅದೇ ಮೇಯ್ನ್ ಇನ್ಸ್ಪಿರೇಷನ್ಸು. ಸುಮಾರು ಸಿನಿಮಾಗಳು ಬಂತು, ಆಮೇಲೆ ಹಿಂದಿಗಳೊಂದಷ್ಟು ಬಂತು. ಬಟ್ ನನಗೆ ತುಂಬ ಹತ್ರ ಆಗಿದ್ದು ಎರಡು ಸಬ್ಜೆಕ್ಟು. ಸುಮಾರು ನೋಡಿದ್ದೀನಿ ಹಿಂದಿ. ಇನ್ನು ಮಿಕ್ಕಿದ ಟಿಪಿಕಲ್ ಸ್ಟ್ಯಾಂಡರ್ಡ್, ಒಬ್ಬ ವಿಲನ್ ಬರ್ತಾನೆ, ಅವನು ಇದು ಮಾಡ್ತಾನೆ, ಅದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಇರುತ್ತೆ. ನಾನು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಮಾಡಿಲ್ಲ, ಇದು ಬ್ರೇಕ್ ಆಗಿದೆ. ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಅಲ್ವೇ ಅಲ್ಲ ಸಿನಿಮಾ ಇದು. ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾರು ವಿಲ್ಲನ್ನು, ಯಾರು ಇದು ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನನಗೆ ಮೂಲವಾಗಿ ಫಸ್ಟ್ ನನಗೆ ಇನ್ಸ್ಪಿರೇಷನ್ ಅಂದರೆ ಸಾಕ್ಷಾತ್ಕಾರ. ಅಂದರೆ ಪ್ರೀತಿಯ ಒಟ್ಟು ಚೌಕಟ್ಟಿನ ಒಳಗಡೆ ಒಂದು ಕಥನಗಾರಿಕೆಯ ಒಂದು ಕುತೂಹಲವನ್ನು ಭಾಳ ಗಂಭೀರವಾಗಿ ಕಾದ್ಕೊಂಡಿದೆ. ಹೌದು, ಕ್ಲೀನಾಗಿ ಮಾಡಿದ್ದೀನಿ. ಅದು ಖಂಡಿತವಾಗಿ ನಿಮಗೆ ಗೊತ್ತಾಗುತ್ತೆ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆಲ್ಲೂ ಒಂಥರ ಕರೆಕ್ಟು ಇದು ಏನು ತೋರಿಸಿದ್ದೀವಿ, ಇದು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದು ಹಂಗೆ ಆಗಲ್ಲ, ಅದಾಗದೇ ಬೇರೆ ಥರ ಅನ್ನೋದು ಒಂದಷ್ಟು ಟ್ವಿಸ್ಟ್ಗಳನ್ನ ತಂದಿಟ್ಟು. ಈಗ ನಾವು ಲೇಖಕರಾಗಿಯೂ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗಲೂ ಕೂಡ ನಮಗೆ ಗೊತ್ತಿಲ್ಲದೇ ಇದ್ದ ಹಾಗೆ ಒಂದು ಪ್ರಭಾವ ಅಂತ ಇರ್ತದೆ ನಮ್ಮಲ್ಲಿ. ಹೌದು, ಆಯ್ತಾ? ಹೌದು. ನಿಮ್ಮ ನಿರ್ದೇಶನದ ಮೇಲೆ ಆ ಥರದ್ದು ಏನಾದರೂ ಪ್ರಭಾವ ಇದೆಯಾ ಯಾರ್ದಾರು? ಅಥವಾ ನಿಮ್ಮ ಸಿನಿಮಾ ನೋಡಿ ಯಾರಾದರೂ ಹಾಗೆ ಹೇಳಿದಾರ? ಪ್ರಭಾವ ಒಂದು 2-3 ಚಿತ್ರಗಳು ನನಗೆ ಆ ಥರ ಆಯಿತು. ನನಗೆ ಕೆಂಪಿರುವೆ ಒಂದಾಯಿತು. ಕೆಂಪಿರುವೆ ಸಿನಿಮಾ ಮಾಡಿ 2 ದಿನ ರಿಲೀಸ್ ಆದಮೇಲೆ ಒಂದು 15-20 ಜನ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ, ಸರ್ ನೀವು ಸಿನಿಮಾದಲ್ಲಿ ತೋರಿಸಿದ್ದೀರಾ ರಿಯಲ್ ಎಸ್ಟೇಟ್ ಹೆಂಗೆ ಮಾಡ್ತಾರೆ ಅಂತ. ನಾನು ಮೋಸ ಹೋಗಿದ್ದೀನಿ ಸರ್. ಆ ಥರ 10 ಜನ ಫೋನ್ ಮಾಡಿದ್ರು. ಅದು ನಮಗೆ, ನಾವು ನಿಜವಾಗ್ಲೂ ಅಲ್ಲಿ ಹೋಗಿ ಸ್ಟಡಿ ಮಾಡಿಲ್ಲ, ಸ್ಕ್ರಿಪ್ಟ್ ಮಾಡಿದ್ದು ನಾವು ಅದನ್ನು. ಈ ಥರ ಮೋಸ ಹೋಗ್ಬೋದು ಅಂತ ಹೇಳಿದೆ. ಅದು ಮೋಸ ಹೋದವರು ಒಂದು 15 ಜನ ಫೋನ್ ಮಾಡಿದ್ರು. ಅದು ಒಂದು. ಎರಡನೇದು, ಇನ್ನೊಂದು ಇಂಪಾರ್ಟೆಂಟ್, ಉನರ್ವು ಅಂತ ಒಂದು ತಮಿಳ್ ಸಿನಿಮಾ ಮಾಡಿದಾಗ ಅದರಲ್ಲಿ ಈ ಭಿಕ್ಷುಕರು ರ್ಯಾಕ್ ಪಿಕ್ಕರ್ಸ್ಗೆ ಒಂದು ಕೆಲಸ ಕೊಟ್ಟರೆ ಹೆಂಗಿರ್ಬೋದು ಅಂತ ಹೇಳಿ ಒಂದು ಹೊಸ ಕಂಟೆಂಟ್ ಅದು ಮಾಡಿದಾಗ ನನಗೆ ತಮಿಳ್ನಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಯಾರೋ ಬಂದು ನಿಲ್ಲಿಸ್ಬಿಟ್ಟು, ಸರ್ ನೀವು ಉನರ್ವು ಸಿನಿಮಾ ನೀವೇ ಡೈರೆಕ್ಟರ್ ಅಲ್ವಾ ಸರ್? ನಂಗೆ ಶಾಕು. ಸರ್ ನನ್ನ ಫ್ರೆಂಡ್ ಒಬ್ಬ ಭಿಕ್ಷುಕ ಇದ್ದ ಸರ್, ಅವ್ನು ಭಿಕ್ಷಕ ಬಿಟ್ಬಿಟ್ಟು ಇವಾಗ ಪಾರ್ಕಿಂಗ್ ಲಾಟಲ್ಲಿದ್ದಾನೆ ಸರ್. ಈ ಥರ ಒಂದಷ್ಟು ನಮ್ಮ ಸ್ಟೋರಿ ನೋಡಿ ಒಂದಷ್ಟು ಜನ ಹೇಳಿದ್ದು ಭಾಳ ಒಳ್ಳೆ ಒಂಥರ ನನಗೆ ಖುಷಿ ಕೊಟ್ಟಿದೆ ಈ ಥರದ್ದು. ಈಗ ಇದು ವಸ್ತುವಿನ ದೃಷ್ಟಿಯಿಂದ ಆಯಿತು. ಹೌದು. ಅಭಿವ್ಯಕ್ತಿಯ ನಂತರದ. ಹೌದು. ಉತ್ತರಾರ್ಧದಲ್ಲಿ ಕೇಳ್ತಾ ಇರೋದು, ಪೂರ್ವಾರ್ಧದಲ್ಲಿ ಕೇಳ್ತಾ ಇರೋದು ನಾನು. ನಿಮ್ಮ ನಿರ್ದೇಶನ ಅನ್ನೋದು ಯಾರ್ದಾದ್ರೂ ಪ್ರಭಾವದಿಂದ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮ ಮೇಲೆ ಯಾರಾದರೂ ಹಿಂದಿನ ನಿರ್ದೇಶಕರು ಪ್ರಭಾವ, ಅಥವಾ ತಂದೆಯವರದು, ಅಥವಾ ನಮ್ಮ ಕನ್ನಡ ಚಿತ್ರರಂಗದ್ದು, ಅಥವಾ ಈ ಥರದ್ದು? ಇಲ್ಲ ಸರ್, ಇಲ್ಲ. ಆ್ಯಕ್ಚುಲಿ ನಮ್ಮ ತಂದೆದೇ ನಾನು ಇದು ಮಾಡ್ತಿರಲಿಲ್ಲ. ನಮ್ಮ ತಂದೆಗೆ ನನಗೆ ಸ್ಕ್ರಿಪ್ಟ್ ಆ್ಯಕ್ಚುಲಿ ನಮ್ಮ ತಂದೆ ಸ್ಕ್ರಿಪ್ಟ್ ಹೇಳ್ತಾನೂ ಇರಲಿಲ್ಲ ಫಸ್ಟ್ ಆಫ್ ಆಲ್. ನಾನು ಇದು ನಂದು ಕೊನೆಯದೇನೆಂದರೆ, ನಾನು ಇದನ್ನು ಸ್ಕ್ರಿಪ್ಟನ್ನು ನಾನು ಪೂಜೆ ಮಾಡಿ ತಂದು ಟೇಬಲ್ ಮೇಲೆ ಇಟ್ಟಿದ್ದೆ. ಅವತ್ತು ನಮ್ಮ ತಂದೆ ಇಲ್ಲಿ ಬಂದ್ಬಿಟ್ಟು ಇಟ್ಟಿದ್ದಾರೆ. ನನ್ನ ಮಗಳ ಕೈಯಲ್ಲಿ ಅದೇನದು ತಗೊಂಬಾರ್ದು, ದೇವ್ರ ಮನೇಲಿ ಸ್ಕ್ರಿಪ್ಟ್ ಇದ್ದಾನೆ ಆಯಿತು. ನೋಡಿದ್ರು,
ವಿತಿನ್ 1 hour ಫುಲ್ ಓದ್ಬಿಟ್ಟಿದ್ದಾರೆ ಅವರು, ನಂಗೆ ಗೊತ್ತಿಲ್ಲ. ನಾನು ನಾರ್ಮಲಾಗಿ ಯಾರಿಗೂ ಸ್ಕ್ರಿಪ್ಟು ಕೊಡಲ್ಲ, ಏನೂ ಮಾಡಲ್ಲ, ಯಾರೂ ಓದೋದು ಇಲ್ಲ ನಾನು ಸ್ಕ್ರಿಪ್ಟ್. ನಾನು ಸರಿ ಬಂದ ತಕ್ಷಣ ನಮ್ಮ ಅಪ್ಪ ಹೇಳಿದ್ರು, ಇದು ಕತೆ ಯಾವಾಗ ಶೂಟ್ ಮಾಡ್ತೀಯ ಅಂದರು. ಇನ್ನೊಂದು 15 ದಿನದ ಶೂಟು, ಇದಕ್ಕೆ ವಿಷುವಲ್ಲು ಮತ್ತು ಮ್ಯೂಸಿಕ್ ಇಂಪಾರ್ಟೆಂಟ್ ಈ ಸಿನಿಮಾಗೆ ಅಂದರು ನಮ್ಮಪ್ಪ. ನಾನು ನೀವು ಹೇಳ್ತಿದ್ದೀರಿ, ನೀವು ನೋಡಿದ್ರ ಅಂದರೆ ನನ್ನ ಮಗಳ ಕೈಲಿ ಇಸ್ಕೊಂಡು ಓದಿದ್ದಾರೆ ಅವರು. ಅವ್ರು ಹೇಳಿದ್ದು ಕರೆಕ್ಟು, ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಹೇಳ್ಬಿಟ್ರು ಅವರು. ನಾನು ನಾರ್ಮಲಾಗಿ ಈವನ್ ಕೆಂಪಿರುವೆ ಆಗಲಿ ಯಾವುದೇ ಸ್ಕ್ರಿಪ್ಟ್ ಆಗಲಿ ನಮ್ಮ ತಂದೆ ಹತ್ರ ಡಿಸ್ಕಸ್ ಮಾಡಿರ್ತಿರ್ಲಿಲ್ಲ ನಾನು. ಯಾಕಂದರೆ ಅವ್ರದ್ದೊಂದು ಥಾಟ್ ಪ್ರೊಸೆಸ್ ಬೇರೆ ಇರೋದು, ನಮ್ಮದೊಂದು ಥಾಟ್ ಪ್ರೊಸೆಸ್ ಬೇರೆ ಇರೋದು, ಜನ್ರೇಷನ್ ಗ್ಯಾಪ್ ಇರೋದು. ಸೊ ಅವರು ಸಜೆಷನ್ಗಳು ಕೊಡೋರು, ಇದು ಪಿಕ್ಚರ್ ಆದಮೇಲೆ ನೋಡಿ ಹಿಂಗೆ ಮಾಡಿದ್ದೆ, ಅದನ್ನ ಹಿಂಗೆ ಮಾಡ್ಬೋದಾಗಿತ್ತು, ನೀನು ಇದನ್ನು ಹಿಂಗೆ ಮಾಡ್ಬೋದಾಗಿತ್ತು, ಸಜೆಷನ್ ಕೊಡೋರು, ಅದನ್ನೆಲ್ಲ ಒಳ್ಳೇದು. ಬಟ್ ಫಸ್ಟೇ ಕತೆ ಹೇಳ್ಬಿಟ್ಟು ನೀನು ಹಿಂಗೆ ಮಾಡೋದು ನಾನು ಅವರು ಕೇಳ್ತಿರಲಿಲ್ಲ. ಇವತ್ತು ಆಲ್ಸೋ ವೆರಿ ಪ್ರೊಫೆಷ್ನಲ್. ನಮ್ಮ ತಂದೆನೂ ಬರ್ತಿಲ್ಲ, ಅವತ್ತೇನೋ ಏನೋ ಗೊತ್ತಿಲ್ಲ, ನಿಮ್ಮ ಯೋಗ 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 ನಾನು ಅದೇ ಅನ್ಕೊಂಡೆ ಅವತ್ತು ಸ್ಕ್ರಿಪ್ಟ್ ಓದ್ಬಿಟ್ಟು ಸ್ಕ್ರಿಪ್ಟ್ ಅನ್ನ ನಿಮ್ಮ ತಂದೆಯವರು ನೋಡಿದ್ದಾರೆ ಅನ್ನೋದು. ಹೌದು, ಅದೇ ಒಂದು ನನ್ನ ಖುಷಿ. ಅವರು ಪ್ರತಿಕ್ರಿಯಿಸಿದ್ದಾರೆ, ಅದು ನನ್ನ ಮಗಳಿಗೆ ಹೇಳಿದ್ರಂತೆ ಅವರು, ಈ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡಿದೆ ನಿಮ್ಮಪ್ಪ, ನಂಗೆ ಅಳು ಬಂದ್ಬಿಡ್ತು ಅಂತ ಹೇಳಿದ್ರಂತೆ. ನನಗೆ ಕೊನೆಯಲ್ಲಿ ನನ್ನ ಮಗಳು ಹೇಳಿದ್ಲು. ಅದು ಎಲ್ಲ ಆದಮೇಲೆ ಈಗ ಒಂದು 2 months ಬ್ಯಾಕ್ ನನ್ನ ಮಗಳಿಗೆ ಮೊನ್ನೆ ರಿವೀಲ್ ಮಾಡಿದ್ಲು ನನಗೆ. ಅದು ಕೊಟ್ಟೆ ಸ್ಕ್ರಿಪ್ಟು, ತಾತ ಓದ್ಬಿಟ್ಟು ಹೇಳಿದ್ರು, ಈ ಥರ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಿಮ್ಮಪ್ಪ ಸ್ಕ್ರಿಪ್ಟು ಇದಕ್ಕೆ ಅಂತ ಹೇಳಿದ್ರು. ನಮ್ಮಪ್ಪ ನನಗೇನು ಹೇಳಿದ್ದು ಅಂದರೆ, ಇದಕ್ಕೆ ವಿಜುವಲ್ಸು ಮತ್ತು ಮ್ಯೂಸಿಕ್ ಇಂಪಾರ್ಟೆಂಟ್, ಇದು ಕಂಟೆಂಟ್ಗೆ ಅದು ನೋಡ್ಕೊ ಅಂತ ಹೇಳಿದ್ರು. ನಾಭಿಯನ್ನು ಎಷ್ಟು ಚೆನ್ನಾಗಿ ಹಿಡಿದ್ರು ಅವರು. ಹೌದು, ಅವ್ರು ಕ್ಲೀನಾಗಿ ಹೇಳಿದರು. ಸೊ ಅವರು ಇವತ್ತು ಇದ್ದಿದ್ರೆ ಚೆನ್ನಾಗಿರೋದು, ರಿಲೀಸ್ ಆಗ್ತಾ ಇರೋ ಟೈಮಲ್ಲಿ ನೋಡ್ಬೋದಾಗಿತ್ತು ನನಗೆ. ಹರಿಸಿದ್ದಾರೆ ಅಷ್ಟೇ. ಅದೇನೋ ಆಕ್ಸಿಡೆಂಟಲ್ಲಿ ಯಾರು ಯಾವತ್ತೂ ಓದೋರಲ್ಲ ಅವರು, ಸ್ಕ್ರಿಪ್ಟು ಓದೋರೇ ಅಲ್ಲ. ಅವತ್ತು ಸ್ಕ್ರಿಪ್ಟನ್ನು ಓದಿ ನನ್ನ ಮಗಳಿಗೆ ಹೇಳಿದಾರೆ. ನನ್ನ ಮಗಳು ಅವಳು ಹೇಳಿದ್ದು ಈಗ 2 months ಬ್ಯಾಕ್ ಹೇಳಿದ್ರು ನನಗೆ, ಅಪ್ಪ ಹಿಂಗೆ ತಾತ ಹೋಗಿ ನನಗೆ ಹೇಳಿದ್ರು. ಸೊ ನನಗೆ ಏನಪ್ಪ ಇದು. ಈಗಿನ ವಾತಾವರಣದಲ್ಲಿ, ಈಗಿನ ಕನ್ನಡದ ಸಿನಿಮಾದ ಸಂದರ್ಭದಲ್ಲಿ ಈ ಸಿನಿಮಾ ನಿಮಗೆ ಎಷ್ಟು ವ್ಯಾವಹಾರಿಕವಾದ ಭರವಸೆಯನ್ನು ತಂದಿದೆ ಸರ್? ವ್ಯಾವಹಾರಿಕವಾಗಿ 9ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಹೌದು ಸರ್, ಇನ್ನು ವ್ಯಾವಹಾರಿಕವಾಗಿ ಯಾವುದೂ ಕ್ಲಾರಿಟಿ, ವಿಸಿಬಿಲಿಟಿ ಇಲ್ಲ. ಕನ್ನಡ ಜನರನ್ನು ನಂಬಿ ಒಂದು ಕಂಟೆಂಟ್ನ ತೊಗೊಂಡೋಗಿ ಮುಂದೆ ಇಡ್ತಾ ಇದ್ದೀವಿ. ಕನ್ನಡ ಜನಗಳು ಇದನ್ನು ಸಿನಿಮಾನ ಸ್ವೀಕರಿಸ್ತಾರೆ ಅಂತ ನನಗೊಂದು ಸ್ಟ್ರಾಂಗ್ ನೋಟ್ ಇದೆ, ಆ ಒಂದು ಭರವಸೆ ಇದೆ. ಅದೊಂದ್ರ ಮೇಲೆ ಹೋಗ್ತಾ ಇದ್ದೀವಿ. ವ್ಯಾಪಾರ ಏನೂ ಆಗಿಲ್ಲ. ನಿಮ್ಗೆ ಮೊದಲೇ ಹೇಳ್ದಂಗೆ ಕನ್ನಡ ಸಿನಿಮಾ ವ್ಯಾಪಾರಗಳು ಇವತ್ತು ಏನೂ ಆಗ್ತಾಯಿಲ್ಲ. ಎಲ್ಲ ಗೆಲ್ಲಬೇಕು, ಗೆಲ್ಮೇಲೆ ನೋಡೋಣ ಅಂತ ಹೇಳ್ತಾರೆ. ಸೊ ಇವಾಗ ಪ್ರೇಕ್ಷಕರೇ ಪ್ರಭುಗಳು ನಮಗೆ, ಅವರು ಆಶೀರ್ವಾದ ಮಾಡಬೇಕು. ದಟ್ ಈಸ್ ದ ರಿಸ್ಕ್ ಫ್ಯಾಕ್ಟರ್ ಆ್ಯಸ್ ಆಫ್ ನೋ ವಾಟ್ ವಿ ಹ್ಯಾವ್. ಈಗ ಎಷ್ಟು ಮತ್ತು ಹೇಗೆ ವಿತರಣೆ ಎಲ್ಲ ಹೇಗೆ? ಹಾಂ ಸರ್, ವಿತರಣೆ ಅಂದರೆ ಒಂದು 40 ಥಿಯೇಟ್ರಲ್ಲಿ ಅಕ್ರಾಸ್ ಕರ್ನಾಟಕ ರಿಲೀಸ್ ಮಾಡ್ತಾಯಿದ್ದೀವಿ ನಾವು. ಇದನ್ನು ಮಯೂರ ಮೋಷನ್ ಪಿಕ್ಚರ್ಸ್ ಅಂತ ಹೇಳಿ ಅವ್ರು ತೊಗೊಂಡು ರಿಲೀಸ್ ಮಾಡಿಕೊಡ್ತಾಯಿದ್ದಾರೆ. ಸೊ ಒಂದು 40 ಸ್ಕ್ರೀನಲ್ಲಿ ನಾವು ಬರ್ತಾಯಿದ್ದೀವಿ. ಬೆಂಗಳೂರಲ್ಲೊಂದು ಮೇನ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ವೀಕ್ ಹೇಗಾಗುತ್ತೆ ನೋಡಿಕೊಂಡು ದೆನ್ ವಿ ವಿಲ್ ಪ್ಲ್ಯಾನ್ ನೆಕ್ಸ್ಟ್ ವೀಕ್ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನಾವು. ಸೊ ವಿ ಆರ್ ಸ್ಟ್ರಾಂಗ್ಲಿ ಬಿಲೀವಿಂಗ್ ಆನ್ ಕಂಟೆಂಟ್. ಇವಾಗ ಕಂಟೆಂಟು ಮೇಲೆ ನಾವು ಕೂತಿದ್ದೀವಿ, ಅದೊಂದು ಮೇಲೆ ಹೋಪ್ಸ್ ಇರೋದು ನಮಗೆ. ವಿಶ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಯಾಕಂದರೆ ನಿಮ್ಮಂಥ ನಿರ್ದೇಶಕರು ಬಹಳ ಗಟ್ಟಿಯಾಗಿ ನಿಲ್ಲಬೇಕು. ಥ್ಯಾಂಕ್ ಯು ಸರ್. ಅದೇ ಎಲ್ಲರೂ ಹೇಳ್ತಾರೆ, ನೋಡುವ ಏನಂತ ಹೇಳಿ ಎಲ್ಲ ಪ್ರೇಕ್ಷಕರು ನಮಗೆ ಆಶೀರ್ವಾದ ಮಾಡಬೇಕಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು.